ಬನ್ರಿ, ಯಾಕಲ್ಲ ನಿಂತ್ಕೊಂಡ್ಬಿಟ್ರೆ? ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ಅಂತ ಇಲ್ಲೇ ಎಲ್ಲಾದ್ರೂ ಹೊರಗಡೆ ವ್ಯವಸ್ಥೆ ಮಾಡ್ಕೊಟ್ರೆ ಸಾಕು ನನ್ಗೆ. ತೊಂದರೆ ಅನ್ಕೊಂಡಿದ್ರೆ ನಿಮ್ಮನ್ನ ಬನ್ನಿ ಮನೇಲಿರಿ ಅಂತ ನಾನು ಕರಿತಾನೆ ಇರ್ಲಿಲ್ಲ. ಯಾವ ತೊಂದರೆನೂ ಇಲ್ಲ, ಆರಾಮಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದೇ ಒಂದಿನ, ನಾಳೆನೆ ಹೊರಟೋಗ್ಬಿಡ್ತೀನಿ. ಋಣ ಅಂತೆ ಏನ್ರಿ ನೀವು? ಪಬ್ ಕಲ್ಚರ್ ಗೊತ್ತಿರೋ ಪಾಶ್ ಹುಡುಗಿ ಅಂತ ನಾನು ಅನ್ಕೊಂಡ್ರೆ ನೀವು ನೋಡಿದ್ರೆ ಹಳ್ಳಿಯವ್ರ ತರ ಋಣ ಅದು ಇದು ಅಂತ ಇದೀರಾ. ನೋಡೋದಕ್ ಮಾತ್ರ ನಾನು ಡೇರು ಡೆವಿಲು ಅಂತ, ಒಳಗಡೆ ಟುಸ್ ಪಟಾಕಿನೇ. ಇದನ್ನೆಲ್ಲ ನಾನು ಬೆಂಗಳೂರಿಗೆ ಬಂದ್ಮೇಲೆ ಆನ್ಲೈನ್ ನೋಡಿ ಕಲ್ತಿರೋದು. ಆಫ್ಲೈನಲ್ಲಿ ನಂಗೆ ಏನೂ ಗೊತ್ತಿಲ್ಲ. ನಾನು ಪೆದ್ದಿನೇ. ನಿಮ್ಮ ಡ್ರೆಸ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಖಂಡಿತ ಹಾಗೆ ಅನ್ಸಲ್ಲ. ಬ್ಯಾಂಗ್ಳೂರಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರೋ ಆಗಿದೆ. ಹಾ, ಹೊಂದ್ಕೊಳ್ಳೇಬೇಕಲ್ವಾ? ಹೊಸ ಜಾಗಕ್ಕೆ ಬಂದ್ಮೇಲೆ ಕಷ್ಟ ಆದ್ರೂ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ನಿಮ್ಗೆ ನಾನು ಮುಂಚೆನೆ ಹೇಳಿದ್ನಲ್ವಾ, ನಾನು ಇಂಡಿಪೆಂಡೆಂಟ್ ಹುಡುಗಿ ಅಂತ. ನನ್ಗೆ ಯಾರ ಮೇಲೂ ಡಿಪೆಂಡ್ ಆಗೋದು ಇಷ್ಟ ಇಲ್ಲ. ಗೊತ್ತಾಗ್ತಿದೆ ಎಷ್ಟು ಇಂಡಿಪೆಂಡೆಂಟ್ ಅಂತ ನೋಡ್ತಾ ಇದ್ದೀನಿ. ಅಯ್ಯೋ, ಇದು ಇವತ್ತು ಮಾತ್ರ. ನನ್ನ ಸಿಚುವೇಶನ್ನು ಹೀಗಿದೆ, ಅದಕ್ಕೆ ನೀವು ಆಡ್ಕೋಬೇಡಿ. ಆಯ್ತಾಯ್ತು, ಒಂದೇ ಕಣ್ಣಲ್ಲಿ ಅಳ್ಬೇಡಿ. ನಾನು ಬರೀ ರೇಗ್ಸಿದೆ ಅಷ್ಟೇನೆ. ನೋಡಿ, ಮನುಷ್ಯ ಹುಟ್ಟಿದ್ಮೇಲೆ ಈ ಜೀವನದಲ್ಲಿ ಒಂದಲ್ಲ ಒಂದಿನ ಯಾರ ಹತ್ರನಾದ್ರೂ ಹೆಲ್ಪ್ ಕೇಳಲೇಬೇಕು. ಕೇಳಿದ್ರೆ ಬದುಕಕ್ಕಾಗೋದಿಲ್ಲ. ಅದೇ ರೀತಿ ಇವತ್ತು ನಿಮಗೆ ಹೆಲ್ಪ್ ಮಾಡೋ ಚಾನ್ಸು ನಂದು. ಏನು ಮಾಡೋಕ್ಕಾಗಲ್ಲ. ಐ ಆಮ್ ರೆಡಿ ಟು ಹೆಲ್ಪ್. ನೋಡಿ, ಇದನ್ನ ನಿಮ್ಮನೆ ಅನ್ಕೊಳ್ಳಿ. 4 ರೂಮ್ ಇದೆ. ಒಂದು ರೂಮ ನಾನು ಇರ್ತೀನಿ, ಇನ್ನೊಂದು ಯಾವ್ದು ಬೇಕೋ ಆ ರೂಮ್ ಸೆಲೆಕ್ಟ್ ಮಾಡ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಆ್ಯಂಡ್ ಅಟ್ ಎನಿ ಟೈಮ್ ನಿಮ್ಗೇನೇ ಹೆಲ್ಪ್ ಬೇಕಾದರೂ ನಾನು ಕರೀರಿ, ನಾನು ಬರ್ತೀನಿ. ಓಕೆ? ಥ್ಯಾಂಕ್ ಯು ಸೋ ಮಚ್. ಏಯ್, ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳಿದ್ರೆ ಹಿಂಗೆ ಓಡಿಸ್ಬಿಡ್ತೀನಿ ಅಷ್ಟೇ. ಎಷ್ಟೇ ಥ್ಯಾಂಕ್ಸ್ ಹೇಳ್ತೀರಾ? ಸಾರಿ, ಇನ್ನು ಹೇಳಲ್ಲ. ಓಕೆನಾ? ಸರಿ ಆಯ್ತು, ನಡೀರಿ ಒಳಗಡೆ. ಅಕ್ಕರೆ, ನಾವು ಮಧುರಂಗನ್ ಜೊತೆ ಮನೆಗೆ ಕಳ್ಸ್ಕೊಟ್ವಿ. ಆದ್ರೆ ಕಳ್ಸ್ಕೊಟ್ ಮೇಲೆ ಅನಿಸ್ತಾ ಇದೆ ನಾವೇನೋ ತಪ್ಪು ಮಾಡಿದ್ವಾ ಅಂತ. ಈಗ ಹೇಳ್ತಿದ್ಯಾ ನೀನ್ ಅದನ್ನ? ನಾನು ಅವತ್ತು ಬಾಯ್ ಬಡ್ಕೊಂಡೆ ಇದು ಬೇಡ ಅಂತ. ಬಟ್ ನೀನು ಜೀವ ಇಲ್ಲ ಇದನ್ನ ಮಾಡಿದ್ರೇನೆ ಸತ್ಯ ಹೊರಗೆ ಬರೋದು ಅಂತ ನನ್ನನ್ನು ಕನ್ವಿನ್ಸ್ ಮಾಡಿದ್ರಿ. ಈಗ ನೋಡಿದ್ರೆ ನೀನೇ ಹೆದರ್ಕೋತಿದ್ಯಾ. ಭಯ ಅಂತ ಅಲ್ಲ ಅಕ್ಕರೆ, ಪೊಲೀಸ್ ಆಫೀಸರ್ ಆಗಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಕರೆಕ್ಟ್ ಮಾಡಿದೀನಿ ಅಂತಾನೆ ಅನ್ನಿಸ್ತಾ ಇದೆ. ಇಟ್ಸ್ ಮೈ ಡ್ಯೂಟಿ. ಆದ್ರೆ ಒಂದ್ ಕ್ಷಣಕ್ಕೆ ಹೆಣ್ಣಾಗಿ ಯೋಚನೆ ಮಾಡಿದೆ ಅಷ್ಟೆ. ನೋಡು, ಏನು ಆಗಲ್ಲ. ಲೆಟ್ಸ್ ಬಿ ಪಾಸಿಟಿವ್. ನಾವೆಲ್ಲ ಸೇಫ್ಟಿ ಮೆಷರ್ಸ್ ತಗೊಂಡಿದೀವಿ. ಏನೇ ಆದ್ರೂ ಮಧುರನ ಕಾಪಾಡೋದು ನಮ್ ಜವಾಬ್ದಾರಿ. ಓಕೆ?